ಮಕ್ಕಳೇ, ಇವತ್ತು ಒನ್ ವರ್ಡ್ ಆನ್ಸರ್. ಒಂದು ಘನ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಏನು ಅಂತ ಹೇಳಿದ್ರೆ ಘನ ಬಹುಪದೋಕ್ತಿ ಅಂತ ಹೇಳಿದ್ರೆ ಕ್ಯೂಬಿಕ್ ಪಾಲಿನಾಮಿಯಲ್ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ, ಈ ರೀತಿ ಬಹುಪದೋಕ್ತಿ ಘನ ಅಂತ ಹೇಳಿದ ತಕ್ಷಣ ಅದರದ್ದು ಪವರ್ ಎಷ್ಟಿರ್ತದೆ? 3 ಇರ್ತದೆ. ಆಗ ನಾವೇನಂತ ಬರಿಬೇಕು? ಅದನ್ನು 3 ಬಹುಪದೋಕ್ತಿಯ ಡಿಗ್ರಿ ಅಂತ ಕೇಳಿದ ತಕ್ಷಣ 3. ಕೆಲವರೆಲ್ಲ 180 ಡಿಗ್ರಿ 120 ಡಿಗ್ರಿ ಅಂತೆಲ್ಲ ಬರೆದಿದ್ದಾರೆ. ಘನ ಬಹುಪದೋಕ್ತಿ ಅಂತ ಕೇಳಿದ್ದಾರೆ. ಕ್ಯೂಬಿಕ್ ಪಾಲಿನಾಮಿಯಲ್, ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ? ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳ್ತಾರೆ. ಕ್ಯೂಬಿಕ್ ಅಂತ ಹೇಳಿದ್ರೆ ಘಾತ 3 ಇದ್ದರೆ, ಪವರ್ 3 ಇದ್ದರೆ ಅದನ್ನು ಕ್ಯೂಬಿಕ್ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಬಂದು y = p ಆಫ್ ಎಕ್ಸ್ ಬಹುಪದೋಕ್ತಿಯ ನಕ್ಷೆಯನ್ನು ಕೆಳಗೆ ನೋಡಿದ p ಆಫ್ ಎಕ್ಸ್ ಶೂನ್ಯತೆಗಳ ಸಂಖ್ಯೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಏನಂತ ಕೇಳಿ? ಶೂನ್ಯತೆಗಳ ಸಂಖ್ಯೆ. ಇಂಗ್ಲೀಷ್ನಲ್ಲಿ ಏನಂತ ಹೇಳ್ತಾರೆ ಅಂತಂದರೆ ನಂಬರ್ ಆಫ್ ಝೀರೋಸ್ ಆಫ್ ಪಾಲಿನಾಮಿಯಲ್ಸ್ ಅಂತ ಕೇಳ್ತಾರೆ. ಈಗ ಶೂನ್ಯತೆಗಳ ಸಂಖ್ಯೆ ಬರಿಬೇಕಾದ್ರೆ ಏನಂತ ಬರಿತೀರಾ? ನಂಬರ್ ಆಫ್ ಝೀರೋಸ್ ಬರೀರಿ ಅಂತ. ಏನಿಲ್ಲ ಮಕ್ಕಳು, ಈ ಎಕ್ಸ್ ಅಕ್ಷ ಇದೆಯಲ್ವಾ, ಇದು ಈ ಅಕ್ಷವನ್ನು ಎಷ್ಟು ಪಾಯಿಂಟಲ್ಲಿ ಕಟ್ಟಾಗಿದೆ, ಇಲ್ಲೊಂದು ಆಗ ಎಷ್ಟು ಬರಿತೀರಿ ಇದಕ್ಕೆ ಆನ್ಸರು? ಬಹುಪದೋಕ್ತಿ 3 ಅಂತ ಬರೀತಾರೆ. ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ನಕ್ಷೆಯಲ್ಲಿ ಶೂನ್ಯತೆಗಳ ಸಂಖ್ಯೆ ಎಷ್ಟು? ಈ ಅಕ್ಷವನ್ನು ಅರ್ಥ ಆಯ್ತಲ್ಲ? ಎಕ್ಸ್ ಅಕ್ಷ ಅಂತ ಹೇಳಿದ್ರೆ ಗೊತ್ತಲ್ವಾ? ಇದು ಎಕ್ಸ್ ಅಕ್ಷ. ಇದನ್ನು, ಈ ಲೈನನ್ನು ಎಷ್ಟು ಕಡೆ ಈ ಥರ ಲೈನ್ ಇದೆಯಲ್ವಾ, ಇದು ಎಷ್ಟು ಕಡೆ ಕಟ್ ಮಾಡಿದೆ ಎಕ್ಸ್ ಅಕ್ಷವನ್ನು? 1 2 3 ಕಡೆ. ಆಗ ಏನಂತ ಬರಿತೀರ ನೀವು? ಶೂನ್ಯತೆಗಳ ಸಂಖ್ಯೆ 0, ನಂಬರ್ ಆಫ್ ಝೀರೋಸ್ ಆಫ್ ಪಾಲಿನಾಮಿಯಲ್ ಏನಂತ ಬರಿತೀರಾ? 3 ಅಂತ ಬರಿತೀರಾ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಬಂದು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿಯ ಪ್ರಶ್ನೆ ಇಂಪಾರ್ಟೆಂಟ್. ಇಲ್ಲಿ ಕೊಟ್ಟಿರೋದು ಸ್ಥಿರ ಜೋಡಿಯು ಎಷ್ಟು ಪರಿಹಾರವನ್ನು ಹೊಂದಿರ್ತದೆ ಅಂತ ಕೇಳಿದ್ದಾರೆ. ಸ್ಥಿರ ಜೋಡಿ ಅಂತ ಹೇಳಿದ ತಕ್ಷಣ ನಿಮಗೆ ಎಲ್ಲಿಗೆ ಹೋಗ್ಬೇಕು? ನೀವು ಕಲ್ತಿದ್ದೀರಾ. ಏನು ಕಲ್ತಿದ್ದೀರಾ? a1 ಅಲ್ವಾ? a1/a2 = b1/b2 = c1/c2. ಇದು ಕಂಡೀಷನ್ಸ್ ಕಲ್ತಿದ್ದೀರಲ್ವಾ? 3 ಥರ ಇದೆ ಮಕ್ಕಳೇ. ಇದೊಂದು ಕಂಡೀಷನ್. ಮತ್ತು a1/a2 ≠ b1/b2. ಇದೆರಡು ಕಂಡೀಷನ್ ಬಂದಾಗನೂ ಇದು ಎಂತಹದಾಗುತ್ತೆ? ಸ್ಥಿರ ಜೋಡಿಗಳಾಗುತ್ತೆ. ಎಂಥ ಜೋಡಿಗಳು? ಸ್ಥಿರ ಜೋಡಿಗಳು. ಆಗ ಸ್ಥಿರ ಜೋಡಿ ಬಂದಾಗ ಈ ರೀತಿ ಬಂದಾಗ ಇದು ಅಪರಿಮಿತ ಪರಿಹಾರ ಹೊಂದಿದೆ. ಎಂಥ ಪರಿಹಾರ? ಅಪರಿಮಿತ ಆಯ್ಕೆಗೊಳ್ಳುವಂಥ ರೇಖೆಗಳು ಅಪರಿಮಿತ ಪರಿಹಾರ ಹೊಂದಿದೆ. ಇದು ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರವನ್ನು ಹೊಂದಿದೆ ಅಲ್ವಾ? ಅನನ್ಯ ಪರಿಹಾರ. ಅಪರಿಮಿತ ಅಂದರೆ ಇನ್ಫೈನೈಟ್ ಸೊಲ್ಯೂಷನು, ಇದು ಯುನೀಕ್ ಸೊಲ್ಯೂಷನ್, ಒಂದು ಸೊಲ್ಯೂಷನ್. ಆಗ ಇದಕ್ಕೆ ಆನ್ಸರ್ ಏನು ಬರಿಬೇಕು ಅಂತೇಳಿದ್ರೆ ಅಪರಿಮಿತ ಪರಿಹಾರ ಅಥವಾ ಅನನ್ಯ ಪರಿಹಾರ ಅಂತ ಸ್ಥಿರ ಜೋಡಿ ಅಂತ ಕೊಟ್ಟಿರೋದ್ರಿಂದ ಅಪರಿಮಿತ ಪರಿಹಾರ ಅಥವಾ ಅನನ್ಯ ಪರಿಹಾರ ಅಂತ ಬರಿಬೇಕು. ಅಪರಿಮಿತ ಪರಿಹಾರ, ಅನನ್ಯ ಎರಡನ್ನು ಬರಿಬೋದು ಮಕ್ಕಳೇ. ಈಗ ಇಂಗ್ಲೀಷ್ ಮೀಡಿಯಮವ್ರು ಏನು ಬರಿತೀರಾ ಅಂತಂದರೆ ಇದನ್ನು ಕೇಳಿದರೆ ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ ಹ್ಯಾಸ್ ಅಂತ ಹೇಳಿದ್ರೆ ನಿಮಗೆ ಇನ್ಫೈನೈಟ್ ಸೊಲ್ಯೂಷನ್ ಮತ್ತು ಯುನೀಕ್ ಸೊಲ್ಯೂಷನ್ ಅಂತ, ಆರ್ ಯುನೀಕ್ ಸೊಲ್ಯೂಷನ್. ಇದೆರಡರಲ್ಲೂ ನಿಮ್ಗೆ ಏನಾಗುತ್ತೆ? ಕನ್ಸಿಸ್ಟೆಂಟ್ ಪೇರ್ ಆಗಿರ್ತದೆ. ಈಕ್ವೇಷನ್ ಯಾವ್ದು ಕೊಟ್ಟಿರ್ತಾರೋ ಪಾಲಿನಾಮಿಯಲ್ ಅದು ಕನ್ಸಿಸ್ಟೆಂಟ್ ಪೇರ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್. ಮೊದಲ n ಧನಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಮೊದಲ n ಧನಪೂರ್ಣಾಂಕ ಅಂತ ಕೊಟ್ಟಿದ್ದಾರೆ. ಧನಪೂರ್ಣಾಂಕ ಅಂತ ಕೇಳಿದ ತಕ್ಷಣ ನಾವು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಸ್ವಾಭಾವಿಕ ಸಂಖ್ಯೆಗಳು ಧನಪೂರ್ಣಾಂಕಗಳು ತಾನೆ, ನಿಮಗೆ ಕಲ್ತಿದ್ದೀರಾ ಸಣ್ಣ ಕ್ಲಾಸ್ನಲ್ಲೇ. ಆಗ ಸ್ವಾಭಾವಿಕ ಸಂಖ್ಯೆಗಳನ್ನು ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? ಸ್ವಾಭಾವಿಕ ಸಂಖ್ಯೆಗಳು 1 2ರಿಂದ ಸ್ಟಾರ್ಟ್ ಆಗುತ್ತೆ. ಆಗ ಸೂತ್ರ ಏನು ಬರ್ತದೆ? ನಾವು ಕಲ್ತಿದ್ದೀವಿ Sn = n × n + 1/2. ಇದು ಧನಪೂರ್ಣಾಂಕಗಳ ಸೂತ್ರ. ಅರ್ಥ ಆಯ್ತಲ್ವಾ? ಈಗ ನಾವು ನೀವೆಲ್ಲ Sn ಬರೆದಿದೆ. Sn = n/2 × 2a + n - 1 × d. ಇದು ಧನಪೂರ್ಣಾಂಕಕ್ಕೂ ಮಾಡ್ಬೋದು, ಋಣಪೂರ್ಣಾಂಕಕ್ಕೂ ಮಾಡ್ಬೋದು ಮಕ್ಕಳೇ ಇದನ್ನು ಅಲ್ವಾ? ಏನಾದರೂ ನಮಗೆ ಡಿಫ್ರೆನ್ಸ್ 6 ನೆಕ್ಸ್ಟ್ 2 ಅಂತ ಬಂದಾಗ ಡಿಫ್ರೆನ್ಸ್ ಇಲ್ಲಿ ಮೈನಸ್ ಬರ್ತದೆ. ಆಗಲೂ ನಾವೇನು ಮಾಡ್ತೀವಿ? ಎರಡನೇ ಪದ ಮೈನಸ್, ಮೊದಲನೇ ಪದ ಮೈನಸ್ ಬರ್ತದೆ, ಆಗಲೂ ನಾವು ಈ ಸೂತ್ರನ ಉಪಯೋಗಿಸ್ತೀವಿ. ಇಲ್ಲಿ ಸ್ಪೆಷಲಿ ಕೊಟ್ಟಿದ್ದಾರೆ
ಪಾಸಿಟಿವ್ ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಆಗ ನಾವು ಈ ಫಾರ್ಮುಲಾವನ್ನು ಉಪಯೋಗಿಸ್ಬೇಕು. SN = n × n+1/2. ಯಾವುದಿದು? ಇದು ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಒಂದು ಫಾರ್ಮುಲಾನ ಕಲ್ತಿರ್ತೀರ. ಸಮ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಕಲ್ತಿದ್ದೀರಾ, ಅದನ್ನು ಬರಿಬೇಕು. ಈ ಫಾರ್ಮುಲಾಸ್ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು ಮಕ್ಕಳೇ, ಆಗ ನಿಮಗೆ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಬಂದು ಕೊಟ್ಟಿರುವ ಚಿತ್ರದಲ್ಲಿ MN ಇದೊಂದು ತ್ರಿಭುಜ ಕೊಟ್ಟಿದ್ದಾರೆ. MN ಸರ್ವಸಮ ತ್ರಿಭುಜ QPR ಆಗಿದೆ. ಇಲ್ಲಿ ಬಳಸಿರೋ ಸಮರೂಪತೆ ನೋಡಿ ಮಕ್ಕಳೇ, ಈ ಸೈಡು ಇದು ಡಬಲ್ ಇದು ಇದೆ. ಅರ್ಥ ಆಯ್ತಲ್ವಾ? ಆಗ ಸಮರೂಪವಾಗಿದೆ ಅಂದರೆ ಒಂದೇ ಡಬಲ್ ಆಗಿದೆ ಅಂತಷ್ಟೇ. ಇದು 5 ಇದೆ, ಇದೇನಾಗಿದೆ 10 ಇದೆ, ಡಬಲ್ ಆಗಿದೆ. ಇಲ್ಲಿ ಕೋನ ಸೇಮ್ ಇದೆ 70 ಡಿಗ್ರಿ. ಆಗ ನಿಮಗೆ ಯಾವುದು? ಬಾಕೋಬಾ ಸಿದ್ಧಾಂತ. ಬಾಹು ಅಂದರೆ SAS, ಸೈಡ್ ಆ್ಯಂಗಲ್ ಸೈಡ್. ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ ಇದು ಯಾವ ನಿಬಂಧನೆ ಅಂತ ಕೇಳಿದರೆ ಸಮರೂಪತೆ, ಅದನ್ನು ಬರಿಬೇಕು. ಇಲ್ಲಿ x × x - 6 = 0. ಈ ವರ್ಗ ಸಮೀಕರಣದ ಮೂಲವನ್ನು ಬರೀರಿ ಮಕ್ಕಳೇ. ಇದು x = ಏನಂತ ಬರಿತೀರಾ? 0 ಅಂತ ಬರಿತೀರಾ. x - 6 = 0 ಅಂತ ಬರಿತೀರಾ. ಈಸಿ ಮಕ್ಕಳೇ. x = 6. ಆಗ ಆನ್ಸರ್ ಒಂದು x = 0, ಮೂಲ ಯಾವುದು 0, ಅಥವಾ x = 6. ನೆಕ್ಸ್ಟ್ 75 ಇದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. 75 ಏನು ಮಾಡ್ತೀರಾ? 75 ಅವಿಭಾಜ್ಯ ಅಪವರ್ತನಗಳು ಅಂತ ಹೇಳಿದ ತಕ್ಷಣ ನೀವೇನು ಮಾಡಬೇಕು? 75 2ರಿಂದ ಭಾಗ್ಲಿಕ್ಕೆ ಆಗ್ತಾ ಇಲ್ಲ, 5ರಿಂದ ಆಗುತ್ತೆ. ಯಾಕೆಂದರೆ ಬಿಡಿ ಸ್ಥಾನದಲ್ಲಿ 5 ಒಂದ್ಲಿ 5 ಅಲ್ವಾ? ಎಷ್ಟು ಉಳಿತು ಇಲ್ಲಿ? 2 ಇತ್ತು. 5 5ಲಿ 25. ನೆಕ್ಸ್ಟ್ 5 ಪುನಃ 5ರಿಂದನೇ ಹೋಗುತ್ತೆ. 5 3ಲಿ 15. ಈಗ ಏನಂತ ಬರೀತೀರಾ? 5 ಘಾತ 2 × 3 ಅಂತ ಇದಕ್ಕೆ ಆನ್ಸರ್ ಬರ್ತದೆ. ನೆಕ್ಸ್ಟ್ ಕ್ವಶನ್ ಬಂದು 5x 11. ಇದನ್ನು ಏನಂತ ಬರೀತೀರಾ? 5 ಘಾತ 2 × 3 ಅಂತ ಬರೆದ್ರೆ ಆಯ್ತು ಇದಕ್ಕೆ ಆನ್ಸರ್. ನೆಕ್ಸ್ಟ್ 5x 11 ಇವು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಇದು ಕಲ್ತಿದ್ದೀರಾ. ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಎಕ್ಸ್ನ ಬೆಲೆ ಮಧ್ಯಫಲ ಕಂಡುಹಿಡಿಯೋಕ್ಕೆ ಸೂತ್ರ ಗೊತ್ತಿದೆಯಲ್ವ ನಿಮಗೆ? ಏನು ಗೊತ್ತಿದೆ? x = a + b/2. ಅಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ? ಮಧ್ಯಪದ ಅಂತ ಹೇಳಲಿಲ್ಲ ಅಂತಷ್ಟೇ. ಇದು ಎಕ್ಸ್ ಮಧ್ಯದಲ್ಲಿ ಬಂತು ಅಂತ ಹೇಳಿದ ತಕ್ಷಣ ನಿಮಗೆ ಗೊತ್ತಾಗ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ AP-ಯಲ್ಲಿ ಈ ರೀತಿ ಬಂತು ಅಂತ ಹೇಳಿದ ತಕ್ಷಣ ಇದು ಇದೇ ಫಾರ್ಮುಲಾ ಅಂತ ಯೋಚನೆ ಮಾಡಬೇಕು. ಫಸ್ಟ್ ಅದನ್ನು 5 ಅಂತ ತಗೊಳ್ಳೋದು. ನೆಕ್ಸ್ಟ್ 11/2. 5 11 ಎಷ್ಟಾಗುತ್ತೆ? 16/2. 2 ಎಷ್ಟಲಿ? 2 8ಲಿ 16. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು? 8 ಆಯಿತು. ನೆಕ್ಸ್ಟ್ ಕ್ವಶನ್. ಇಲ್ಲಿಗೆ 1 ವರ್ಡ್ ಆನ್ಸರ್ ಮುಗೀತು. 16 ಮಾರ್ಕ್ಸ್ದು. ತುಂಬ ಈಸಿ ಇದೆ ಮಕ್ಕಳೇ, ಆದರೆ ನೀವು ಬರೀಲಿಲ್ಲ ಅಂತಷ್ಟೇ. ಇದು 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ, ಇರ್ರಾಷನಲ್ ನಂಬರ್ ಅಂತ ಸಾಧಿಸಿ ಅಂತ ಕೇಳಿದರೆ, ಇಲ್ಲಿ ಮಾಡಿದ ತಪ್ಪನ್ನ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಏನು ಮಾಡಿದ್ದೀರಾ ನೀವು ಅಂತ ಹೇಳಿದರೆ 5 + √3 ಅಲ್ಲ √2 ಅಂತ ಕೊಟ್ಟಿದ್ರು. ಅದನ್ನು ನೀವೇನಂತ ಬರಿತೀವಿ? ಇದು P/Q ರೂಪದಲ್ಲಿದೆ. ಎಲ್ಲ P ಮತ್ತು Qಗಳು ಯಾವುದಕ್ಕೆ ಸೇರಿದೆ? ಅದು Z-ಗೆ ಸೇರಿದೆ. Q ಏನಾಗಿಲ್ಲ, 0 ಆಗಿಲ್ಲ. ಇಷ್ಟನ್ನು ಬರೆದ್ಬಿಟ್ಟು ನೆಕ್ಸ್ಟ್ ಇಲ್ಲೇನು ತಪ್ಪು ಮಾಡಿದ್ದೀರಾ ಅಂತ ಹೇಳಿದ್ರೆ, ಈ √2 ಇಲ್ಲೇ ಇಡಬೇಕು ಮಕ್ಕಳೇ. ಈಕ್ವಲ್ ಟು ಆದಮೇಲೆ ಏನಿದೆ ಇಲ್ಲಿ? P/Q ಇದೆ. ಅದನ್ನು ಹಾಗೆ ಬರೀರಿ, P/Q. ಈಗ ಇಲ್ಲಿರೋ 5 ಇದೆಯಲ್ವಾ, ಈ 5 ಇದೆಯಲ್ವಾ, ಇದನ್ನು ನೀವು ಈಚೆಗೆ ತರಬೇಕು. ಈಕ್ವಲ್ಟಿಂದ ಈಚೆಗೆ ತರುವಾಗ ಏನಾಗುತ್ತೆ? -5 ಆಗುತ್ತೆ. ಇಲ್ಲಿ ನೀವು ತಪ್ಪು ಮಾಡಿದ್ದೀರಾ. ಏನು ಮಾಡಿದ್ದೀರಾ? ಈ +2 ಆಚೆಗೆ ತಂದಿದ್ದೀರಾ. 5 ತೊಗೊಂಡು ಹೋಗ್ಬೋದು, ಹೇಗೆ ಬೇಕಾದರೂ ಮಾಡ್ಬೋದು. ಏನು ಮಾಡಬೇಕು? ಈ ಕಡೆ ತರ್ತೀನಿ ಅಂತ ತಿಳ್ಕೊಳ್ಳಿ. ಹಾಗೆ ತಗೊಳ್ಳಿ. 5 - P/Q = √2 ಹೀಗೆ ತಗೊಳ್ಳೋದಾದ್ರು. ಆಗ ಇದು ಈ ಕಡೆ ಬಂದ ತಕ್ಷಣ ನಮಗೇನಾಗುತ್ತೆ? ಇದು -√2 ಆಗುತ್ತೆ. ಆಗ ಫುಲ್ ನಿಮಗೇನಾಗುತ್ತೆ? ಅಯ್ಯೋ ಆದರೆ ನೀವು ಇದನ್ನೆಲ್ಲ ನೆಗ್ಲೆಕ್ಟ್, ಇದೆಲ್ಲ ಇದು ಮರ್ತೆ, ಇದೆಲ್ಲ ಇಲ್ಲೇ ಇಲ್ಲ, ಇದು ಮಾತ್ರ ಹೀಗೆ ಬರೆದಿದ್ದೀರಾ. ಬರೆದ್ಬಿಟ್ಟು ಈ ಮೈನಸನ್ನೇ ಬಿಟ್ಟಾಕಿದ್ದೀರಾ. ಫುಲ್ಲಿ ಟೋಟಲಿ ರಾಂಗ್ ಆಗುತ್ತೆ. ಹೀಗೆ ಬೇಕಾದರೂ ತೆಗೆದು ಮಾಡ್ಬೋದು, ಆದರೆ ಡಬಲ್ ಈಸಿ ಇರೋದನ್ನು ಈಸಿಯಾಗಿ ಮಾಡೋದು ಬಿಟ್ಬಿಟ್ಟು ಕಷ್ಟ ಯಾಕೆ ಮಾಡ್ತೀರಲ್ವಾ? ಈಸಿಯಾಗಿ ಮಾಡಬೇಕು. ಆಗ ಸೊ ಹೀಗೆ ತಗೊಳ್ಬೇಕು. √2 = P/Q. ಈ 5 ಈ ಕಡೆಗೆ ತಗೊಬನ್ನಿ. ಆಗೇನಾಯಿತು? -5 ಆಯಿತು. ನೆಕ್ಸ್ಟ್ √2 = ಇದು Q ಅನ್ನು ಲಾಸಹ ಅಂತ ತಗೊಂಡಾಗ
ನಮಗೇನಾಗುತ್ತೆ ಪಿ ಮೈನಸ್ ಕ್ಯೂ ಇಂಟು 5 ಏನಾಯಿತು 5Q ಆಯಿತು ಅಲ್ವಾ 5Q ಅಂತ ಬರಿತೀರ. ಇದನ್ನು ನಾನು ಏನಂತ ಬರಿತೀನಿ ಇದಿಷ್ಟನ್ನು ಫಸ್ಟು ಏನು ಬರೆದಿದ್ದೀರೋ ಅದನ್ನು ಇಲ್ಲಿ ಬರಿತೀನಿ ಪಿ ಮೈನಸ್ 5Q/Q ಏನಂತ ರ್ಯಾಷನಲ್ ನಂಬರ್ ಅಥವಾ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರಿತೀನಿ ಅಲ್ವಾ, ಭಾಗಲಬ್ಧ ಸಂಖ್ಯೆ ಅಂತ ಬರಿತೀನಿ. ಆದರೆ √2 ಏನಲ್ಲ ಭಾಗಲಬ್ಧ ಸಂಖ್ಯೆ ಅಲ್ಲ, ಭಾಗಲಬ್ಧ ಸಂಖ್ಯೆ ಅಲ್ಲ. ಇದು ಫಸ್ಟು ಇದನ್ನು ಭಾಗಲಬ್ಧ ಸಂಖ್ಯೆ ಅಂತ ಬರೆಯೋದು, ಇಟ್ ಈಸ್ ಎ ರ್ಯಾಷನಲ್ ನಂಬರ್ ಅಂತ ಬರೆಯೋದು. ಇಟ್ ಈಸ್ √2 ಇಸ್ ನಾಟ್ ಎ ರ್ಯಾಷನಲ್ ನಂಬರ್. ಸೊ ಅವರ್ ಪ್ರಿಡಿಕ್ಷನ್ ಇಸ್ ರಾಂಗ್, ನಮ್ಮ ಊಹೆ ಏನಾಗಿದೆ ತಪ್ಪಾಗಿದೆ. ಆದ್ದರಿಂದ 5 + √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಬರೀತೀರ. 438 ಮತ್ತು 606 ನಿಶೇಷವಾಗಿ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಇದು ನಿಮಗೆಲ್ಲ ಗೊತ್ತಿರಲಿಲ್ಲ, ಸಹ ಮಾಸಹ ಪಟ್ಟದಲ್ಲಿ ಬರುವಂಥದ್ದು ಅಲ್ವಾ. ಏನಂತ ಕೇಳಿದರೆ ಫೈಂಡ್ ದ ಲಾರ್ಜೆಸ್ಟ್ ನಂಬರ್ ವಿಚ್ ಡಿವೈಡ್ಸ್ 438. 438 438 ಆ್ಯಂಡ್ 606 ಯಾವುದು ದೊಡ್ಡ ಸಂಖ್ಯೆ ಅಂತ ಕೇಳಿದ್ದಾರೆ. ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ಇದು ನೋಡಿ 2ರಿಂದ ಭಾಗ ಆಗುತ್ತೆ. ಲಾಸಹ ಕಂಡುಹಿಡಬೇಕು, ಹೀಗೆ ಮಾಡಬೇಕು. 2 2 4 ಉಳಿಯೋದು 2 1 2, ಇಲ್ಲಿ 1 ಉಳಿತದೆ. 2 2 18, ಪುನಃ 9 10 11 12, 3ರಿಂದ ಹೋಗುತ್ತೆ. ಇದು 3 3 7 21, 3 3 9. ನೋಡಿ ಮಕ್ಕಳು, ಇದೊಂದು ಅವಿಭಾಜ್ಯ ಸಂಖ್ಯೆ, ಅಂದರೆ ಪ್ರೈಮ್ ನಂಬರ್. ಇದು ಬೇರೆ ಯಾವ ನಂಬರಿಂದನೂ ಡಿವೈಡ್ ಆಗಲ್ಲ, ಹಾಗೆ ಇಡಿ. ಈಗ ಇದನ್ನು ಪುನಃ ಇದನ್ನು 2ರಿಂದ ಹೋಗುತ್ತೆ. 2 3 6 0 3, 2 3 6, ಪುನಃ 3ರಿಂದ ಹೋಗುತ್ತೆ. 3 1 3 0 3 1 3. ಈಗ 101 1 2 ಇದು ಯಾವ ಸಂಖ್ಯೆ? ಇದು ಸಹ ಒಂದು ಅವಿಭಾಜ್ಯ ಸಂಖ್ಯೆ, ಪ್ರೈಮ್ ನಂಬರ್. ಈಗ ನಾವು 438ನ ಯಾವುದು 2 × 3 × 70 73 ಅಂತ ಬರಿತೀವಿ. 606ನ್ನು ನಾವು 2 × 3 × 101 ಅಂತ ಬರಿತೀವಿ. ನೋಡಿ ಮಕ್ಕಳೇ, ಎಷ್ಟು ಕಾಮನ್ ಆಗಿರುವಂಥದ್ದು 2 ಮತ್ತು 3. ಮೇಲೆ ಸಹ ಇಲ್ಲಿ ಸಹ ಕಾಮನ್ ಆಗಿರುವಂಥದ್ದು 2 ಮತ್ತು 3. ಆಗ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದಂತ 2 3 ಎಷ್ಟಾಗುತ್ತೆ 6. ಈ ಸಂಖ್ಯೆಯನ್ನು ಬರಿಬೇಕು. ಏನಂತ ಬರಿತೀರಾ? 6ರಿಂದ ದೊಡ್ಡ ಸಂಖ್ಯೆ ಯಾವುದು ಅಂತ ಅದು ವಿಶೇಷವಾಗಿ ಭಾಗಿಸುವಂತಹ ದೊಡ್ಡ ಸಂಖ್ಯೆ 6 ಆಗಿರುತ್ತದೆ ಅಂತ ಬರಿತೀರಾ. ಓಕೆ, ದ ಲಾರ್ಜೆಸ್ಟ್ ನಂಬರ್ ಇಸ್ 6. ಓಕೆ, ವಿಚ್ ಡಿವೈಡ್ಸ್ ದೀಸ್ 2 ನಂಬರ್ ವಿತೌಟ್ ಲೀವಿಂಗ್ ಎನಿ ರಿಮೈಂಡರ್ ಅಂತ ಬರ್ತೀರ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್. 3 ಶೂನ್ಯತೆಗಳಾಗಿ ಹೊಂದಿರುವ ವರ್ಗ ಬಹುಪದಿಯನ್ನು ಕಂಡುಹಿಡಿಯಿರಿ. ಇಂಗ್ಲೀಷ್ನಲ್ಲಿ ಫೈಂಡ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೂಸ್ ಝೀರೋಸ್ ಆರ್ 5 and 3 ಅಂತ ಕೇಳಿದ್ದಾರೆ. ಈಗ ನೋಡಿ, ಇದು ಎಷ್ಟು ಈಸಿ ಇದೆ ಅಲ್ವಾ. 5 ಮತ್ತು 3 5 ಮತ್ತು 3 ಅಂತ ಕೊಟ್ಟಿದ್ದಾರೆ. ಸೊ ನಾವು ಒಂದನ್ನು, ನಿಮಗೆ ಗೊತ್ತಿದೆ ಕ್ವಾಡ್ರಾಟಿಕ್ ಇಕ್ವೇಷನ್ ಮಾಡಬೇಕಾದ್ರೆ ಏನು ಬೇಕು? x² - α + β ಇಂಟು x ಪ್ಲಸ್ ಆಲ್ಫಾ ಬೀಟಾ ಈಕ್ವಲ್ ಟು 0 ಅಲ್ವಾ. ಇದು ಈಕ್ವೇಷನ್. ಅಯ್ಯೋ, ಇದಾ ನನಗೆ ಗೊತ್ತೇ ಇರಲಿಲ್ಲ ಅಂತ ನಿಮ್ಗೆ ಅನಿಸುತ್ತೆ. ಈಗ ಒಂದು ಆಲ್ಫಾನ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಮೂಲಗಳು 2 ಮೂಲಗಳನ್ನು ಕೊಟ್ಟಿದ್ದಾರೆ. ಒಂದನ್ನು ಏನಂತ ಕೊಟ್ಟಿದ್ದಾರೆ? 5 ಅಂತ ಕೊಟ್ಟಿದ್ದಾರೆ. ಆಗ ನಾವು ಆಲ್ಫಾನ 5 ಅಂತ ತೊಗೊಳ್ಳೋಣ, ಬೀಟಾನ ಏನಂತ ತೊಗೊಳ್ಳೋಣ? 3 ಅಂತ ತೊಗೊಳ್ಳೋಣ. ಈಗ ಆಲ್ಫಾ ಸ್ಕ್ವಯರ್ ಮೈನಸ್, ಈಗ 5 + 3, ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದ್ರೆ 5 + 3 ಎಷ್ಟು ಬರ್ತದೆ ಮಕ್ಕಳೇ? 8x ಪ್ಲಸ್, ಇಲ್ಲಿ x² ಅಂತ ಬರಿಬೇಕು. x² - 8x ಪ್ಲಸ್ ಆಲ್ಫಾ ಇಂಟು ಬೀಟಾ. ಆಲ್ಫಾ ಇಂಟು ಬೀಟಾ ಅಂದರೆ 5 3 ಎಷ್ಟಾಗುತ್ತೆ? 15 ಈಕ್ವಲ್ ಟು 0. ಏನೋ ಈಕ್ವೇಷನ್? x² - 8x ಪ್ಲಸ್ 15 ಈಕ್ವಲ್ ಟು 0. ಇಷ್ಟೇ ಇರೋದು ಮಕ್ಕಳು ಇದನ್ನು ಮಾಡಲಿಕ್ಕೆ. ಸರಿ, ನೆಕ್ಸ್ಟ್ ಪ್ರಶ್ನೆ ಬಂದು, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನ. ಇದೆಲ್ಲರೂ ಕಲ್ತಿದ್ದೀರ, ವರ್ಜಿಸುವ ವಿಧಾನ. ಇಲ್ಲೆಲ್ಲಿ ತಪ್ಪು ಮಾಡಿದಿರಿ, ಯಾರ್ಯಾರು ಏನೇನು ತಪ್ಪು ಮಾಡಿದ್ದೀರಾ ಅಂತ ಹೇಳ್ತೀನಿ. 2x + y = ವರ್ಜಿಸುವ ವಿಧಾನ ಅಂತ ಹೇಳಿದ್ರೆ ಎಲಿಮಿನೇಷನ್ ಮೆಥಡ್ ಮಕ್ಕಳೇ. ಎಲಿಮಿನೇಷನ್ ಮೆಥಡ್ ಇದು ಮೋಸ್ಟ್ಲಿ ಇಂಪಾರ್ಟೆಂಟ್ ಕ್ವಶನ್. ರಿಪೀಟೆಡ್, ದಿಸ್ ಟೈಪ್ ಈಸ್ ರಿಪೀಟೆಡ್ ಮಕ್ಕಳೇ. ಈ ಥರದ್ದು ರಿಪೀಟ್ ಆಗುತ್ತೆ. ಇದೇ ಕ್ವಶನ್ ರಿಪೀಟ್ ಆಗುತ್ತೆ ಅಂತ ನಾನು ಎಲ್ಲೂ ಹೇಳಲ್ಲ, ಈ ಥರದ್ದು ರಿಪೀಟ್ ಆಗುತ್ತೆ. ಆಯಿತಾ? ಈಸಿ ಇದೆ, ಆದರೆ ಎಲ್ಲಿ ತಪ್ಪು ಮಾಡಿದ್ದೀರಾ ನೀವು ತುಂಬ ಜನ ಅಂತ, ಮೆಜಾರಿಟಿ ಎಲ್ಲಿ ತಪ್ಪು ಮಾಡಿದ್ದೀರಾ ಅಂತ ಹೇಳ್ತೀನಿ ನೋಡಿ. 2x + y = 10. ಇನ್ನೊಂದು ಕೊಟ್ಟಿದ್ದಾರೆ x
ಮೈನಸ್ ವೈ ಈಕ್ವಲ್ ಟು 2. ನೋಡಿ ಮಕ್ಕಳೇ, 1 ಪ್ಲಸ್ 1 ಮೈನಸ್ ಇದೆ, ಎರಡು ಸೇಮ್ ಇದೆ. ಇದು ಏನಿಲ್ಲ ಅಂತ ಹೇಳಿದ್ರೆ 1y, ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ 1y. ಪ್ಲಸ್ ವೈ ಮೈನಸ್ ವೈ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. 1y ತಾನೇ ಇರೋದು. ಈಗ ಇದನ್ನೆರಡನ್ನು ಏನು ಮಾಡಬೇಕು? ನೀವೇನು ಚಿಹ್ನೆ ಚೇಂಜ್ ಮಾಡಿಲ್ಲ ಕೆಳಗೆ, ಇದನ್ನೆರಡನ್ನು ಏನು ಮಾಡಬೇಕು? ಡೈರೆಕ್ಟಾಗಿ ಪ್ಲಸ್ ಮಾಡೋದು. ಅರ್ಥ ಆಯ್ತಲ್ವಾ? 2x ಪ್ಲಸ್ 1x, ಇಲ್ಲಿ ಏನು ಸೈನ್ ಇದೆ? ಏನು ಇಲ್ಲ ಅಂತ ಹೇಳಿದ್ರೆ ಪ್ಲಸ್ ಅಂತ ಅರ್ಥ ಆಯ್ತಲ್ವಾ? ಆಗ ಏನಾಗುತ್ತೆ? ಇದು 3x ಆಗುತ್ತೆ. ಕೆಲವರು ಇದನ್ನು 2x ಅಂತ ಬರೆದು ಬಿಟ್ಟಿದ್ದಾರೆ. ಇದ್ರದ್ದು ಪಕ್ಕದಲ್ಲಿ ಏನಿದೆ ಅಂತ ಅರ್ಥ? ಒಂದಿದೆ ಅಂತ ಅರ್ಥ ಮಕ್ಕಳೇ. ಬೇರೆ ಎಕ್ಸ್ ಇದ್ದರೆ ಏನಂತ ಅರ್ಥ? 1. ಇಲ್ಲಿನೂ ಅಷ್ಟೇ, y ಪಕ್ಕ ಏನಿದೆ ಅಂತ ಅರ್ಥ? 1 ಇದೆ ಅಂತ ಅರ್ಥ. ಆಗ 1y 1 ಪ್ಲಸ್ 1 ಮೈನಸ್ 2 ಕ್ಯಾನ್ಸಲ್ ಆಯಿತು. ಇಲ್ಲಿ 2x, ಇಲ್ಲಿ ಏನಿದೆ? 1x ಇದೆ. 2x ಪ್ಲಸ್ 1x ಎಷ್ಟಾಯಿತು? 3x ಈಕ್ವಲ್ ಟು 10 ಮತ್ತು 2 ಕೂಡಿಸಿದಾಗ ಎಷ್ಟು ಬಂತು? 12 ಬಂತು. ಈಗ ಕೆಲವ್ರದ್ದು ತಪ್ಪು ಎಲ್ಲಿ ಅಂತ ಗೊತ್ತಾಗಿರ್ತದೆ. ಆಗ x ಇಸ್ ಈಕ್ವಲ್ ಟು 12 ಬೈ ಈ 3 ಕೆಳಗೆ ಹಾಕಬೇಕು. 3 ಎಷ್ಟಲಿ? 3 4 12. ಆಗ x ಬೆಲೆ ಎಷ್ಟು ಬಂತು ಮಕ್ಕಳೇ? 4 ಬಂತು. ಇಷ್ಟು ಮಾಡಿದ್ದೀರ ಕೆಲವರು. ಆಮೇಲೆ ನಾವೇನು ಮಾಡಬೇಕು? ಇದನ್ನು ಈಕ್ವೇಷನ್ 1 ಅಂತ ನಿಮಗೆ ಗೊತ್ತಿದ್ದು, ಈಕ್ವೇಷನ್ 2. ಈಗ ಒಂದನೇ ಈಕ್ವೇಷನ್ ತೊಗೊಳ್ಳೋದು. ಏನು? 2x ಪ್ಲಸ್ ವೈ ಈಕ್ವಲ್ ಟು 10 ಅಂತ. ಈ ಎಕ್ಸ್ ಈಕ್ವಲ್ ಟು 4 ಅಂತ ನೀವು ಕಂಡುಹಿಡ್ದಿದ್ದೀರಲ್ಲ ಮಕ್ಕಳೇ, ಇದನ್ನು ಇಲ್ಲಿ ಹಾಕೋದು. 2 ಬ್ರ್ಯಾಕೆಟ್ ಹಾಕಿ 4 ಅಂತ ಹಾಕಿ. ಕೆಲವರು ಇದನ್ನು 24 ಅಂತ ಬರೆದಿಟ್ಟಿದ್ದೀರ, ಅದು ತಪ್ಪಾಗಿದೆ. y ಈಕ್ವಲ್ ಟು 10. ಏನು ಮಾಡಬೇಕು? ಇದನ್ನು ಬ್ರ್ಯಾಕೆಟ್ ಹಾಕಿದ ತಕ್ಷಣ ಇಲ್ಲಿ ಏನಂತ ಅರ್ಥ ಅಂದರೆ 2 ಇಂಟು ಎಕ್ಸ್ ಅಂತ ಅರ್ಥ. 2 ಗುಣಿಸು ಎಕ್ಸ್ ಅಂತ ಅರ್ಥ. 2 4 ಎಷ್ಟಾಗುತ್ತೆ? 8 ಆಗುತ್ತೆ. ಪ್ಲಸ್ ವೈ ಈಕ್ವಲ್ ಟು 10. ಆಗ y ಈಸ್ ಈಕ್ವಲ್ ಟು 10. ಈ ಪ್ಲಸ್ 8 ಈಚೆ ಬಂದಾಗ ಏನಾಯಿತು? ಮೈನಸ್ 8 ಆಗುತ್ತೆ. 10ರಿಂದ 8 ಹೋದರೆ ಎಷ್ಟು ಬಂತು? 2 ಬಂತು. ಆಗ y ವ್ಯಾಲ್ಯೂ ಎಷ್ಟಾಯ್ತು ಮಕ್ಕಳೇ? 2. ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು? 4. ಅರ್ಥ ಆಯ್ತಲ್ವಾ? ಇಲ್ಲಿ ನಿಮ್ಮ ಕೆಲವ್ರದ್ದು ಏನು ತಪ್ಪಾಗಿದೆ ಅಂದರೆ ಇಲ್ಲಿ ನೀವು ಇಂಟು ಮಾಡಲಿಲ್ಲ. ಇಲ್ಲಿ ಏನು ಮಾಡಲಿಲ್ಲ? ಇಲ್ಲಿ 2x ಪ್ಲಸ್ 1x ಅಂತ ಅರ್ಥ. ಆಗ ನೀವೇನು ಮಾಡಬೇಕು? 3x ಆಗುತ್ತೆ, ಆ್ಯಡ್ ಮಾಡಬೇಕು. ಕೆಲವರು ಹಾಗೆ 2x ಅಂತ, ಅಲ್ಲಿ ತಪ್ಪೋಗಿದೆ. ಈಗ ಈ ತಪ್ಪನ್ನು ಕರೆಕ್ಷನ್ ಮಾಡ್ಕೊಳ್ತೀರಾ ಅಂತ ತಿಳ್ಕೊಳ್ತೀನಿ. ಸ್ಕ್ವಯರ್ ಪ್ಲಸ್ 7x ಪ್ಲಸ್ 10 ಈಕ್ವಲ್ ಟು 0 ವರ್ಗ ಸಮೀಕರಣವನ್ನು ಅಪವರ್ತಿಸುವ ವಿಧಾನದಿಂದ ಬೈ ಫ್ಯಾಕ್ಟ್ರೈಸೇಷನ್ ಮೆಥಡ್ ಅಂತ ಕೇಳಿದ್ದಾರೆ ಇಂಗ್ಲೀಷ್ನಲ್ಲಿ. ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ x² ಪ್ಲಸ್ 7x ಪ್ಲಸ್ 10 ಬೈ ಫ್ಯಾಕ್ಟ್ರೈಸೇಷನ್ ಮೆಥಡ್ ಅಂತ. ಅಪವರ್ತಿಸೋ ವಿಧಾನ ಮಕ್ಕಳೇ, ಇದು ಎಷ್ಟು ಈಸಿ ಕಲ್ತಿದ್ದೀರಾ, ಆದರೆ ಎಲ್ಲಿ ತಪ್ಪಾಯಿತು ಅಂತ ಹೇಳ್ತೀನಿ. ಈಗ ನೋಡಿ, x² ಪ್ಲಸ್ 7x ಪ್ಲಸ್ 10 ಈಕ್ವಲ್ ಟು 0. ಏನು ಮಾಡಬೇಕು? ಮೊದಲ ಪದ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮನ್ನು ಗುಣಿಸ್ಬೇಕು. ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಏನಂತ ಅರ್ಥ? 1 ಅಂತ ಅರ್ಥ. 1 ಇಂಟು 10, 1 10 ಎಷ್ಟಾಗುತ್ತೆ? 10x² ಆಗುತ್ತೆ. ಅರ್ಥ ಆಯ್ತಲ್ವಾ? 10x² ಅದನ್ನು ಇದನ್ನು ಹೇಗೆ ಸ್ಪ್ಲಿಟ್ ಮಾಡಬೇಕಂದ್ರೆ, ಕೂಡಿಸಿದಾಗ ಅಥವಾ ಕಳೆದಾಗ 7 ಬರಬೇಕು, ಗುಣಿಸಿದಾಗ 10 ಬರಬೇಕು. ಯಾವ ನಂಬರು? 5 2 10 ಅಲ್ವಾ? ಇಲ್ಲಿ ಪ್ಲಸ್ 5, ಇದು ಸಹ ಪ್ಲಸ್ 5. ಯಾಕೆ 2 ಪ್ಲಸ್ ಅಂತ ಹೇಳಿದ್ರೆ, ನನಗೆ ಪ್ಲಸ್ 5 ಪ್ಲಸ್ 2 ಕೂಡಿಸಿದಾಗನೇ ಪ್ಲಸ್ 7 ಬರೋದು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 2 10 ಬರೋದು. ಅರ್ಥ ಆಯ್ತಲ್ವಾ? ಆಗ ನಾನೇನು ಮಾಡ್ತೀನಿ? x² ಪ್ಲಸ್ ಈ 7xನ ಬದಲಿಗೆ 5x ಪ್ಲಸ್ 2x ಪ್ಲಸ್ 10 ಈಕ್ವಲ್ ಟು 0 ಅಂತ ಬರಿತೀನಿ. ಇದೆರಡನ್ನ ತೊಗೊಳ್ತೀನಿ. ಸಾಮಾನ್ಯ ಏನಾಗುತ್ತೆ? x ಇಂಟು x ಪ್ಲಸ್ 5 ಅಲ್ವಾ? ಇದನ್ನು ಎಕ್ಸನ್ನು ಹೊರಗೆ, ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಆಗ ಹೊರಗೆ ತೆಗೆದಾಗ ಎಕ್ಸ್ ಒಳಗಿರೋದು x ಪ್ಲಸ್ 5. ಇಲ್ಲಿ ಏನು ಬರೆದಿದ್ರೋ ಅದನ್ನೇ ಬರ್ಕೊಳ್ಳಿ, x ಪ್ಲಸ್ 5 ಅಂತ. ಇನ್ನು ಹೊರಗಿರುವಂಥದ್ದು ಏನಿದೋ ಇಲ್ಲಿ 2 ಇದೆ. ಆಗ 2 ನೋಡಿ, 2 ಇಂಟು ಎಕ್ಸ್ ಎಷ್ಟು ಬರ್ತದೆ? 2x ಬರ್ತದೆ. 2 5 ಎಷ್ಟು ಬರ್ತದೆ? 10 ಬರ್ತದೆ. ಆಗ ಇದು ಸರಿ. ಈಕ್ವಲ್ ಟು ಏನು ಬರೀಬೇಕು? 0 ಬರೀಬೇಕು. ಈಗ x ಪ್ಲಸ್ 5 2 ಸಲ ಇರೋದನ್ನು ನಾನೇನು ಬರ್ತೀನಿ? ಇಲ್ಲೊಂದು ಸಲ ಇದೆ, ಇಲ್ಲೊಂದು ಸಲ ಇದೆ, ಒಂದು ಸಲ ಬರೆದೆ. ಇನ್ನು ಬ್ರ್ಯಾಕೆಟಿಂದ ಹೊರಗೆ ಇದು x ಇದೆ, ಇಲ್ಲಿ 2 ಇದೆ ಅಲ್ವಾ? ಆಗ ಅದನ್ನು ಬರೀರಿ. x ಪ್ಲಸ್ 2, ಇಲ್ಲಿ ಏನು ಚಿಹ್ನೆ ಇಲ್ಲ, ಆಗ ಅರ್ಥ ಏನು? ಪ್ಲಸ್ ಅಂತ ಅರ್ಥ. ಇಲ್ಲಿ ಪ್ಲಸ್ ಅಂತ ಅರ್ಥ. ಈಕ್ವಲ್ ಟು 0. ಆಗ x ಪ್ಲಸ್ 5 ಈಕ್ವಲ್ ಟು 0, x ಪ್ಲಸ್ 2 ಈಕ್ವಲ್ ಟು 0. x ಇಸ್ ಈಕ್ವಲ್ ಟು ಮೈನಸ್ 5, ಪ್ಲಸ್ 5 ಆಚೆಗೆ ಹೋಗುವಾಗ ಮೈನಸ್ ಆಗುತ್ತೆ. x ಈಕ್ವಲ್ ಟು ಮೈನಸ್ 2. ಉತ್ತರ ಏನು ಬಂತು? ಒಂದು -5, ಇನ್ನೊಂದು -2 ಬಂತು. ಈಸಿ ಇದೆಯಲ್ವಾ? ಅಯ್ಯೋ ಇಷ್ಟೇನಾ ಅಂತ ಈಗ ಅನಿಸ್ತಾ ಇರುತ್ತೆ ಅಲ್ವಾ? ನೆಕ್ಸ್ಟ್ ಕ್ವೆಶನ್. ಮೊದಲ ಪದ 5. ಮೊದಲ ಪದ ಅಂತ ಹೇಳಿದ್ರೆ ಯಾವ ಲೆಟ್ರು? ಮೊದಲ ಪದ ಫಸ್ಟ್ ಟರ್ಮ್ ಎಷ್ಟು ಕೊಟ್ಟಿದ್ದಾರೆ?
5 ಅಂತ ಕೊಟ್ಟಿದ್ದಾರೆ. ಕೊನೆಯ ಪದ ಎಷ್ಟು? 32. ಕೊನೆಯ ಪದ ಲಾಸ್ಟ್ ಟರ್ಮ್ ಎಷ್ಟಂತೆ? 32 ಆಗಿರುವ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಫಸ್ಟ್ ಟರ್ಮ್ ಎಷ್ಟಂತ ಕೊಟ್ಟಿದ್ದಾರೆ ಅವರು? 5 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಟರ್ಮ್ ಏನು ಕೊಟ್ಟಿದ್ದಾರೆ? 5. ಅದನ್ನು ನೋಡ್ಕೊಳ್ಳಿ. ಕ್ವಶನನ್ನು ಫಸ್ಟ್ ಓದ್ಕೊಳ್ಳೋದು ಇಂಪಾರ್ಟೆಂಟ್. ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ. ಆಮೇಲೆ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ. ಲಾಸ್ಟ್ ಟರ್ಮ್ಗೆ ನೀವು ಯಾವ ಲೆಟರ್ನ ಯೂಸ್ ಮಾಡ್ತೀರಾ? AN ಅಥವಾ L ಅಂತ ಯೂಸ್ ಮಾಡ್ತೀರಾ ಅಲ್ವಾ? ಎಷ್ಟು ಕೊಟ್ಟಿದ್ದಾರೆ ಲಾಸ್ಟ್ ಟರ್ಮ್? ಲಾಸ್ಟ್ ಟರ್ಮ್ ಬಂದು 32 ಕೊಟ್ಟಿದ್ದಾರೆ. ಇದು ನೋಡಿದ ತಕ್ಷಣ ನಿಮಗೆ A ಕೊಟ್ಟಿದ್ದಾರೆ, L ಕೊಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ, ಸಮ್ ಕೇಳಿದ್ದಾರೆ ಅಂತ ಹೇಳಿದ ತಕ್ಷಣ ನಿಮಗೆ ಯೋಚನೆ ಬರಬೇಕು, ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ದು ಫಾರ್ಮುಲಾ SN = n/2 ಇಂಟು A + L. ಮಕ್ಕಳೇ, ಕ್ವಶನ್ ಓದ್ಕೊಳ್ಳೋದ್ರಲ್ಲಿ ಇಂಪಾರ್ಟೆಂಟ್ ಆಗಿರೋದು ಮಕ್ಕಳೇ. ನೀವು ಅದನ್ನೇ ಸರಿಯಾಗಿ ಕಲ್ತಿಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಿಲ್ಲ. ಒಂದು 5 ಸಲ ಓದಿ ಯಾವಾಗಲೂ ಕ್ವಶನನ್ನು. ಇಷ್ಟು ಸುಲಭನಾ ಅಂತ ಲಾಸ್ಟಿಗೆ ಹೇಳಬಾರ್ದು. N ಅಂತ ಹೇಳಿದಾಗ ಅಲ್ಲಿ ಕೊಟ್ಟಿದ್ದಾರೆ, ಲಾಸ್ಟಿಗೆ ಏನು ಕೇಳಬೇಕಂದ್ರೆ ಮೊದಲ 10 ಫೈಂಡ್ ದ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಅಂತ. ಆಗ N ವ್ಯಾಲ್ಯೂ ಕೊಟ್ಟಾಯಿತು. N ವ್ಯಾಲ್ಯೂ ಎಷ್ಟು ಅಂತ ತೊಗೊಳ್ತೀರಾ? 10 ಅಂತ. ಫಸ್ಟ್ ಕ್ವಶನನ್ನು ಓದ್ಕೊಳ್ಳೋದು, ಏನೇನು ಕೊಟ್ಟಿದ್ದಾರೆ ಅಂತೇಳಿ ಹೀಗೆ ಬರ್ಕೊಳ್ಳೋದು, ಆಗ ನಿಮಗೆ ಫ್ಲ್ಯಾಶ್ ಆಗುತ್ತೆ ಫಾರ್ಮುಲಾ. ಆಗ ನೀವು ಫಾರ್ಮುಲಾನ ಬರಿತೀರಾ. ಈಗ S10 ಅಲ್ವಾ? S10 = n ಇದ್ದ ಜಾಗದಲ್ಲಿ 10/2 ಇಂಟು A ಅಂತ ಹೇಳಿದ್ರೆ 5 + 32. ಈಗ 2 1 2 5 10. ಸೊ 5 ಇಂಟು 30 ಎಷ್ಟಾಗುತ್ತೆ? 7 ಆಗುತ್ತೆ. ಗುಣಿಸಿ. 5 7 35, 3 5 3 15, 15 3 18. ಆಗ S10 ಎಷ್ಟಾಗುತ್ತೆ? S10ರ ಬೆಲೆ 185. ಓಕೆ, ಪ್ರಶ್ನೆಯನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತೀರೋ ಅವ್ರು ಖಂಡಿತ ಇದನ್ನು ಬರೆದಿರ್ತೀರ ನೋಡಿ. ಅದು ತಪ್ಪಿದರೆ, ಇದು ಮೇಲೆದು ತಪ್ಪಿದರೆ ಇದನ್ನು ಮಾಡಿ. 6 10 14 ಈ ಸಮಾಂತರ ಶ್ರೇಣಿಯ ಈ AP ಏನನ್ನು ಕಂಡುಹಿಡಿಯಿರಿ? 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಏನು ಕೇಳಿದರೆ? ಮೊತ್ತ ಕೇಳಿದರೆ. ಇದು ಬರುವಂತಹ ರಿಪೀಟೆಡ್ ಕ್ವಶನ್ಸು. ಏನು ಮಾಡ್ತೀರಾ? ಮೊತ್ತ ಅಂತ ಹೇಳಿದ ತಕ್ಷಣ ನೀವೇನು ಫಾರ್ಮುಲಾ ಯೂಸ್ ಮಾಡ್ತೀರಾ? SN = ಯಾವ ಫಾರ್ಮುಲಾ? n/2. ಏನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳಿ ಮಕ್ಕಳೇ. ಫಸ್ಟ್ ಕೊಟ್ಟಿರೋದು 6 10 ಮತ್ತು 14 ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಪದಗಳಂತೆ? 20 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ. ಆಗ n = ನಮಗೆ 20 ಅಂತ ಗೊತ್ತಾಯಿತು, 20 ಪದಗಳು. ಈಗ A ವ್ಯಾಲ್ಯೂ ಎಷ್ಟಿದೆ? 6. D ಕಂಡುಹಿಡಿತೀರಾ. D ಅಂತ ಹೇಳಿದ್ರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಎರಡನೇ ಪದ ಮೈನಸ್ ಮೊದಲನೇ ಪದ. ಎರಡನೇ ಪದ 10 ಮೈನಸ್ ಮೊದಲನೇ ಪದ 6. 10ರಿಂದ 6 ಕಳೆದ್ರೆ ಎಷ್ಟು ಬರ್ತದೆ? 4 ಬರ್ತದೆ. ಆಗ A ಸಿಕ್ತು, D ಸಿಕ್ತು, N ಸಿಕ್ತು. ಮೊತ್ತ ಅಂತ ಹೇಳಿದ್ದಾರೆ. ಆಗ ನಮ್ಗೆ ಏನು ಸೂತ್ರ ಗೊತ್ತಿದೆ? SN = n/2 ಇಂಟು 2A ಪ್ಲಸ್ n-1 ಇಂಟು D. ಓಕೆ, ಇಲ್ಲಿ ಕೆಲವರು ಪ್ಲಸ್ ಬರೀತೀರಾ, ಹಾಗೆ ತಪ್ಪು ಮಾಡ್ತೀರಾ ಮಕ್ಕಳೇ. ಇಲ್ಲಿ n ಇದ್ದ ಜಾಗದಲ್ಲಿ 20/2 ಇಂಟು 2. A ಅಂತ ಹೇಳಿದ್ರೆ ಏನಂತ ಬರೆದಿದ್ದೀರಾ? ಇಲ್ಲಿ A ಅಂದರೆ 6 ಅಂತ ಬರೆದಿದ್ದೀರಾ. ಆಗ ಇಂಟು ಅಂತ ಅರ್ಥ ಮಕ್ಕಳೇ. ಇದು 6. ಇಲ್ಲೇನಿದೆ? ಪ್ಲಸ್ ಇದೆ, ಅದನ್ನು ಹಾಗೆ ಬರೀರಿ. ಇಲ್ಲಿ ಬ್ರ್ಯಾಕೆಟ್ ಇದೆ, ಹಾಗೆ ಹಾಕ್ಕೊಳ್ಳಿ. 20 - 1 ಇಂಟು D ಅಂತ ಹೇಳಿದ್ರೆ 4. ಸೊ 2 1 2 10 20. ಸೊ 10 ಇಂಟು 2 6 12 ಪ್ಲಸ್ ಅಲ್ಲಿ 19 ಬರ್ತದೆ. 20ರಿಂದ 1 ಕಳೆದ್ರೆ 19. 19 4 ಗುಣಿಸ್ಬೇಕು. ಆಗ 10 ಇಂಟು 12 ಪ್ಲಸ್ 19 4 ಇದನ್ನು ಗುಣಿಸಿ 10 ಇಂಟು 88 ಬಂತು. ಆಗ ಗುಣಿಸಿದಾಗ ನಮ್ಗೆ ಆನ್ಸರ್ ಬಂದು 880 ಆನ್ಸರ್. SN = 880. ಆಗ ನೀವು ಬರಿತೀರಿ ಇಲ್ಲಿ S10 = 880. ಇದು ಆನ್ಸರು. ಇದನ್ನು ಏನು ಮಾಡ್ತೀರಾ? ಈ ರೀತಿ ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಹಾಕ್ತೀರಾ. ಫಾರ್ಮುಲಾನೂ ಅಷ್ಟೇ. ಫಾರ್ಮುಲಾ ಯಾವುದು ಫಾರ್ಮುಲಾ ಅಂತ ಗೊತ್ತಾದ ತಕ್ಷಣ ಅದನ್ನೂ ಅಷ್ಟೇ ಬಾಕ್ಸಲ್ಲಿ ಹಾಕಿ. ಇದೆಲ್ಲ ಮೆಥೆಡು, ಏನು ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ. ಈ ರೀತಿ ನೀಟಾಗಿ ಬರೀರಿ. ಒಂದ್ರ ಕೆಳಗೆ ಒಂದು ಕರೆಕ್ಟಾಗಿ ಬರ್ಕೊಂಡು ಹೋಗಿ. ಒಂಥರ ಏನು ಫಸ್ಟ್ ಇಂಪ್ರೆಷನ್, ಯು ಹ್ಯಾವ್ ಟು ಕ್ರಿಯೇಟ್ ದ ಇಂಪ್ರೆಷನ್. ಒಂದು ಚೆನ್ನಾಗಿ ಗೊತ್ತಿದೆ ಮಗುಗೆ, ನೀಟಾಗಿ ಬರೀರಿ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ದಿದ್ರೂ ಪರವಾಗಿಲ್ಲ, ಸ್ಪಷ್ಟವಾಗಿ ಕಾಣಲಿಕ್ಕೆ ಅರ್ಥ ಆಗಬೇಕು. ಸ್ವಲ್ಪ ದೂರಾಗಿ ಬರ್ಕೊಂಡು ಹೋಗಿ ಮಕ್ಕಳೇ. ಅದೆಲ್ಲ ಒಂದೊಂದು ಟ್ರಿಕ್ಸ್ ಸ್ವಲ್ಪ ಗಮನ ಇಟ್ಟು ನೋಡಿ.
ಕೊಟ್ಟಿರುವ ಚಿತ್ರದಲ್ಲಿ ಡಿ ಇ ಸಮಾನಾಂತರ ಎ ಸಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಕೊಟ್ಟಿರೋದು ಡಿ ಇ ಸಮಾನಾಂತರ ಎ ಸಿ, ನೆಕ್ಸ್ಟ್ ಕೊಟ್ಟಿದ್ದಾರೆ ಡಿ ಎಫ್ ಸಮಾನಾಂತರ ಎ ಇ ಅಂತ ಕೊಟ್ಟಿದ್ದಾರೆ. ನಾವೇನಂತ ಯೂಸ್ ಮಾಡಬೇಕು, ಬಿ ಎಫ್ ಬೈ ನಮಗೆ ಈ ರೀತಿ ಕೊಟ್ಟ ತಕ್ಷಣ ಸಮಾನಾಂತರ ಅಂತ ಕೊಟ್ಟ ತಕ್ಷಣ, ಇಲ್ಲಿ ಸಮಾನಾಂತರ ಕೊಟ್ಟಿದ್ದಾರಲ್ಲ ಮಕ್ಕಳೇ, ಹಾಗೆ ಕೊಟ್ಟ ತಕ್ಷಣ ನಿಮಗೆ ಫಸ್ಟ್ ಯೋಚನೆ ಬರಬೇಕಾಗಿರೋದು ತೇಲ್ಸನ ಪ್ರಮೇಯ. ಅರ್ಥ ಆಯ್ತಲ್ವಾ? ನೀವು ಇದನ್ನು ತ್ರಿಭುಜವನ್ನು ನೋಡಿ, ಅವ್ರು ಫಸ್ಟ್ ಕೊಟ್ಟಿರೋದು ಡಿ ಇ ಸಮಾನಾಂತರ ಎ ಸಿ ಅಂತ ಕೊಟ್ಟಿದ್ದಾರೆ. ಆಗ ಡಿ ಇ ಎಲ್ಲಿದೆ, ಡಿ ಇ ಇರೋದು ಇದು ಈ ಲೈನ್ ಡಿ ಇ, ಅರ್ಥ ಆಯ್ತಲ್ವಾ? ಡಿ ಇ ಈ ಲೈನು, ಇದು ಸಮಾನಾಂತರ ಎ ಸಿ ಅಂತ ಕೊಟ್ಟಿದ್ದಾರೆ. ಆಗ ನಾವು ನೋಡಿದ ತಕ್ಷಣ ಇದು ಮತ್ತು ಇದನ್ನು ಕೊಟ್ಟಿದ್ದಾರೆ. ಆಗ ನಾನು ಏನು ಬರಿಬೋದು, ಬಿ ಇ ಬೈ ಇ ಸಿ ಅಂತ ಬರೀಲ್ಲ. ಫಸ್ಟು ಇದನ್ನು ಬರ್ಕೊಳ್ಳಿ, ಡಿ ಇ ಸಮಾನಾಂತರ ಇ ಸಿ ಈಕ್ವಲ್ ಟು ಅಂತ ಬರೆದು ನಾವೇನಂತ ಬರಿಬೇಕು, ಬಿ ಇ ಬೈ ಇ ಸಿ ಅಂತ ಬರಿತೀನಿ. ಅರ್ಥ ಆಯ್ತಾನೆ? ಅವ್ರು ತೊಗೊಂಡಿರೋ ತ್ರಿಭುಜ ಈ ತ್ರಿಭುಜವನ್ನು ತೊಗೊಂಡಿದ್ದಾರೆ. ಆಗ ಇದು ಇದಕ್ಕೆ ಸಮಾನಾಂತರ ಅಂತ ಕೊಟ್ಟಿರೋದ್ರಿಂದ ನಾವೇನು ಮಾಡಬೇಕು, ಇದರದ್ದು ಅರ್ಧ ತೊಗೊಳ್ಳೋದು. ತೇಲ್ಸನ ಪ್ರಮೇಯದ ರಿಸಲ್ಟ್ ನೋಡಿ, ಬಿ ಇ ಬೈ ಇ ಸಿ, ಈ ಕಡೆ ಸೈಡ್ ಏನು ತೊಗೊಳ್ತೀರಾ, ಬಿ ಡಿ ಬೈ ಡಿ ಎ. ಆಗ ಈಕ್ವಲ್ ಟು ಬಿ ಡಿ ಬೈ ಡಿ ಎ. ಏನಕ್ಕೆ ಇದೇನು ತೇಲ್ಸನ ಪ್ರಮೇಯದಿಂದ ಅಂತ ಬರಿತೀರಾ. ನೆಕ್ಸ್ಟ್ ಕೊಟ್ಟಿದ್ದಾರೆ ಡಿ ಎಫ್. ಡಿ ಎಫ್ ಅಂತ ಹೇಳಿದ್ರೆ ಯಾವುದು ನೋಡಿ ಮಕ್ಕಳಲ್ಲಿ, ಡಿ ಎಫ್ ಅಂತ ಹೇಳಿದ್ರೆ ಈ ಲೈನ್ ಅಲ್ವಾ, ಡಿ ಎಫ್ ಅಂತ ಹೇಳಿದ್ರೆ ಈ ಲೈನು. ಡಿ ಎಫ್ ಸಮಾನಾಂತರ ಯಾವ್ದು ಕೊಟ್ಟಿದ್ದಾರೆ, ಎ ಇ ಅಂತ ಕೊಟ್ಟಿದ್ದಾರೆ, ಈ ಲೈನ್ ನನಗೆ ಕೊಟ್ಟಿದ್ದಾರೆ ಅಲ್ವಾ, ಡಿ ಎಫ್ ಸಮಾನಾಂತರ. ಆಗ ಈ ಎರಡು ತ್ರಿಭುಜ, ಅರ್ಥ ಆಯ್ತಲ್ವಾ? ಇದೊಂದು ತ್ರಿಭುಜ ಇಲ್ಲಿ ಹಿಂಗೆ ತಗೊಂಡಾಗ ನಮಗೆ ಏನಂತ ಬರೀತೀರಾ, ತೇಲ್ಸನ ಪ್ರಮೇಯ ಪುನಃ. ಆಗ ಏನಾಗುತ್ತೆ, ಬಿ ಎಫ್ ಅಲ್ವಾ, ಬಿ ಎಫ್ ಬೈ ಏನಂತ ತಗೋತೀರಾ, ಎಫ್ ಇ ಅಂತ ಬರೀತೀರಾ, ಎಫ್ ಇ ಅಂತ ಬರೀತೀರಾ. ಈಕ್ವಲ್ ಟು ಈ ಕಡೆ ಸೈಡ್ ಏನು, ಬಿ ಡಿ ಬೈ ಡಿ ಎ ಅಂತ ಬರೀತೀರ. ಹೌದು ತಾನೆ? ನೋಡಿ ಮಕ್ಕಳೇ, ಬಿ ಡಿ ಬೈ ಡಿ ಎ, ಬಿ ಡಿ ಬೈ ಡಿ ಎ, ಈ ಎರಡು ಕಡೆಯೂ ಬಿ ಡಿ ಬೈ ಡಿ ಎ, ಬಿ ಡಿ ಬೈ ಡಿ ಎ ಅಂತ ಬಂದಿದೆ. ಈಗ ಉಳಿದಿರೋದೇನು, ಬಿ ಇ ಬೈ ಇ ಸಿ ಈಕ್ವಲ್ ಟು ಬಿ ಎಫ್ ಬೈ ಎಫ್ ಇ ಅಲ್ವಾ, ಅದೇ ಅಲ್ವಾ ಇಲ್ಲಿರೋದು. ಬಿ ಇ ಬೈ ಇ ಸಿ ಈಕ್ವಲ್ ಟು ಇ ಎಫ್ ಬೈ, ಸ್ವಲ್ಪ ಅರ್ಥ ಮಾಡ್ಕೊಂಡು ಬರೀರಿ ಮಕ್ಕಳೇ. 1 ಮತ್ತು 2ರಿಂದ ಅಂತ ಬರೆದು 1 ಮತ್ತು 2ರಿಂದ ಅಂತ ಇದನ್ನು ಬರೆದಿಟ್ರೆ ಸಾಕು. ಈ ಕಡೆ ಸೈಡ್ ನೋಡಿ ಎಲ್ ಎಚ್ ಎಸ್ ಅಲ್ಲಿ ಇರೋದೇ ಅದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಫಸ್ಟ್ ಬರಿಬೇಕಾಗಿದ್ದು ಇದನ್ನು ಬರಿಬೇಕು. ಏನಂತ ಬರಿಬೇಕು, ಡಿ ಇ ಸಮಾನಾಂತರ, ಇಲ್ಲಿ ಬರಿಬೇಕು ಡಿ ಇ ಸಮಾನಾಂತರ ಎ ಸಿ ಅಂತ ಬರೆದ್ಬಿಟ್ಟು, ಆಗ ನಾವು ಇದು ರೆಡ್ ಕಲರ್ದು ಇದೆಯಲ್ವಾ, ಈ ತ್ರಿಭುಜವನ್ನು ತಗೊಳ್ತೀವಿ. ಆಗ ಇದ್ರದ್ದು ಅರ್ಧ ನಮಗೆ ತೇಲ್ಸನ ಪ್ರಮೇಯದ ರಿಸಲ್ಟ್ ಗೊತ್ತಿದೆ, ಅದನ್ನು ಬರಿತೀವಿ. ಏನಂತ, ಬಿ ಇ ಬೈ ಇ ಸಿ ಅಂತ ಬರಿತೀವಿ. ಈ ಕಡೆ ಬಿ ಡಿ ಬೈ ಡಿ ಎ ಅಂತ ಬರಿತೀವಿ. ಇದು ತೇಲ್ಸನ ಪ್ರಮೇಯದಿಂದ ಅಂತ ಬರಿತೀವಿ, ಫ್ರಮ್ ತೇಲ್ಸ್ ಥಿಯರಮ್ ಅಂತ. ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಇದನ್ನು ಬರಿಬೇಕು. ಏನಂತ, ಇಲ್ಲಿಗೆ ಬರಬೇಕಾದ್ರೆ ಏನಂತ ಬರಿತೀರಾ, ಡಿ ಎಫ್ ಸಮಾನಾಂತರ ಪ್ಯಾರಲಲ್ ಎ ಇ ಅಂತ ಬರಿತೀರ. ಆಗ ಈ ಗ್ರೀನ್ ಮಾರ್ಕ್ ಮಾಡಿದ್ದೀನಲ್ಲ, ಆಗ ಈ ಮತ್ತು ಇದು ಪ್ಯಾರಲಲ್ ಆಗುತ್ತೆ. ಆಗ ನಮಗೆ ತಗೊಳ್ಬೇಕಾಗಿದ್ದು ಡಿ ಎಫ್ ಬೈ ಎಫ್ ಇ ಈಕ್ವಲ್ ಟು ಬಿ ಎಫ್ ಬೈ ಎಫ್ ಇ ಈಕ್ವಲ್ ಟು ಬಿ ಡಿ ಬೈ ಡಿ ಎ. ಅದನ್ನೇ ಬರ್ತೀನಿ. ಇದೆರಡು ಬಿ ಡಿ ಬೈ ಡಿ ಎ ಸೇಮ್ ಆಗಿರೋದ್ರಿಂದ ಫ್ರಮ್ 192 ನಾವು ಇದನ್ನು ಬರಿತೀವಿ. ಏನಂತ, ಬಿ ಇ ಬೈ ಇ ಸಿ ಈಕ್ವಲ್ ಟು ಏನು ಕ್ವಶನ್ ಕೇಳಿದಾರೋ ಅದನ್ನು ಬರೆದ್ರೆ ಆಯಿತು, ಅಷ್ಟೇ ಇರೋದು. ಸ್ವಲ್ಪ ಬರೀರಿ ಅದನ್ನು. ನೆಕ್ಸ್ಟ್ ಕ್ವಶನ್ ಏನು ಕೇಳಿದರೆ, ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಸಿ ಡಿ ತ್ರಾಪಿಜ್ಯವಾಗಿದ್ದು ಎ ಬಿ ಸಮಾನಾಂತರ ಡಿ ಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟು ಎ ಸಿ ಯು ಎ ಸಿ ಮತ್ತು ಬಿ ಡಿ ಏನಾಗಿದೆ, ಕರ್ಣ ಆಗಿದೆ. ಎ ಸಿ ಮತ್ತು ಬಿ ಡಿ ಏನಾಗಿದೆ, ಕರ್ಣ ಆಗಿದೆ. ಇದು ಕರ್ಣ ಅಂತ ಕೊಟ್ಟಿದ್ದಾರೆ. ಎ ಸಿ ಮತ್ತು ಬಿ ಡಿ ಏನಾಗಿದೆ, ಕರ್ಣ ಆಗಿದೆ, ಅಂದರೆ ಡಯಾಗ್ನಲ್ ಆಗಿದೆ ಅಂತ. ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸ್ತದೆ. ತ್ರಿಭುಜ, ಈ ಮೇಲೆ ಒಂದು ತ್ರಿಭುಜ ಇದೆಯಲ್ಲ ಮಕ್ಕಳೇ, ಮೇಲೆದು ಎ ಓ ಬಿ, ಈ ತ್ರಿಭುಜ ಇದೆಯಲ್ವಾ, ರೆಡ್ಡಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ, ಇದು ಎ ಓ ಬಿ, ಈ ತ್ರಿಭುಜ ಇದೆಯಲ್ವಾ ಮೇಲೆದು, ಅದು ಕೆಳಗಿದು ತ್ರಿಭುಜ ನೋಡಿ, ಅದಕ್ಕೆ ಏನಂತ, ಸರ್ವಸಮ. ಕೆಳಗೆ ತ್ರಿಭುಜ ಯಾವುದು, ಸಿ ಓ ಡಿ, ಇದಕ್ಕೆ ಸರ್ವಸಮ ಅಂತ ಸಾಧಿಸಿ ಅಂತ. ಒಂದು ಸರ್ವಸಮ ಅಂತ ಸಾಧಿಸ್ಬೇಕಾದ್ರೆ ಯಾವುದಾದ್ರೂ ಒಂದು ಸಿದ್ಧಾಂತ ಇರಬೇಕು. ಒಂದು ಬಾಹು ಸಿದ್ಧಾಂತ ಆ ರೀತಿ ಇರಬೇಕು ಅಲ್ವಾ. ಎ ಕ್ರೈಟೀರಿಯಾ ಅಥವಾ ಎಸ್ ಕ್ರೈಟೀರಿಯಾ ಆ ಥರ ಇರಬೇಕು. ಹಾಗೆ ಮಾಡಬೇಕು ಅಂತೇಳಿದ್ರೆ ನಿಮಗೆ ನೋಡಿ ಮಕ್ಕಳೇ,
ನೀವು ಕಲ್ತಿದ್ದೀರ. ಏನಂತ ಕಲ್ತಿದ್ದೀರ? ಈ ರೀತಿ ಇಂಟು ಮಾರ್ಕ್ ಬಂದಿದೆ ಅಂತ ಹೇಳಿದ ತಕ್ಷಣ ಇದೆರಡು ಎಂತಹ ಆ್ಯಂಗಲ್ ಆಗುತ್ತೆ? ಇದು ಅಭಿಮುಖ ಕೋನಗಳು, ಶೃಂಗಾಭಿಮುಖ ಕೋನಗಳು, ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ ಆಗುತ್ತೆ. ಆಗ ನಾನು AOB ಎರಡು ಟ್ರಯಾಂಗಲನ್ನು ತಗೊಂಡು ಈ ತ್ರಿಭುಜ ಏನಂತ ಬರ್ಕೊಳ್ತೀನಿ? ತ್ರಿಭುಜ AOB ಅಲ್ವಾ? ಮೇಲೆ ತ್ರಿಭುಜನ AOB ಅಂತ ಹೇಳ್ತೀವಿ, ಕೆಳಗೆ ತ್ರಿಭುಜನ COD ಅಂತ ತಗೊಳ್ತೀವಿ. CODಯಲ್ಲಿ ತ್ರಿಭುಜ CODಯಲ್ಲಿ ಏನಂತ ಬರಿತೀರಾ? ಕೋನ AOB ಈಕ್ವಲ್ ಟು ಕೋನ AOB ಈಕ್ವಲ್ ಟು ಯಾವುದು ಕೋನ? DOC. ಯಾಕೆ ಹೇಳಿ? ಅದು ಶೃಂಗಾಭಿಮುಖ ಕೋನಗಳು, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಅಂತ. ಇದು ಈಕ್ವಲ್. ಅರ್ಥ ಆಯ್ತಲ್ವ? ಆಗ ಒಂದು ಆ್ಯಂಗಲ್ ಈಕ್ವಲ್ ಆಯಿತು. ನೆಕ್ಸ್ಟ್ ನೀವು ಕಲ್ತಿದ್ದೀರಿ, ಇದು ಪ್ಯಾರಲಲ್ ಆದರೆ, ಇದು ಮತ್ತು ಇದು ಸಮಾನಾಂತರ ಆದರೆ Z ಶೇಪಲ್ಲಿ ಬರ್ತದೆ ನೋಡಿ. ಎಂಥ ಕೋನಗಳಾಗುತ್ತೆ? ಆಲ್ಟರ್ನೇಟ್ ಆ್ಯಂಗಲ್ ಆಗುತ್ತೆ. ಆಯಿತಾ? ಆಲ್ಟರ್ನೇಟ್ ಆ್ಯಂಗಲ್ಗೆ ಏನಂತ ಹೇಳ್ತೀವಿ? ಪರ್ಯಾಯ ಕೋನಗಳು. ಆಗ ಕೋನ, ಈ ಕೋನವನ್ನು ಹೇಗೆ ಓದ್ತೀರಾ? BAO. ಕೋನ BAO ಈಕ್ವಲ್ ಟು ಕೋನ OCD. OCD ಎಂತಹ ಕೋನಗಳು? ಪರ್ಯಾಯ ಕೋನಗಳು ಅಥವಾ ಆಲ್ಟರ್ನೇಟ್ ಆ್ಯಂಗಲ್ ಅಂತ ಹೇಳ್ತೀರಾ. Z ಶೇಪಲ್ಲಿ ಬರ್ತದೆ ನೋಡಿ. ಇದು Z ಶೇಪಲ್ಲಿ ಬರ್ತದೆ. Z ಶೇಪಲ್ಲಿ ಈ ರೀತಿ ಇದೆ ನೋಡಿ. ಇಲ್ಲೊಂದು ಆ್ಯಂಗಲ್ ಆಗಿದೆ, ಇಲ್ಲೊಂದು ಆ್ಯಂಗಲ್ ಆಗಿದೆ. ಇದನ್ನು ಏನಂತ ಹೇಳ್ತೀವಿ? ಆಲ್ಟರ್ನೇಟ್ ಆ್ಯಂಗಲ್ ಅಥವಾ ಪರ್ಯಾಯ ಕೋನ ಅಂತ ಹೇಳ್ತೀವಿ. ಇದೆರಡು ಆ್ಯಂಗಲ್ ಈಕ್ವಲ್. ಅದೇ ಥರ, ಯಾಕೆ ಇದು ಪ್ಯಾರಲಲ್ ಅಂತ ಫಸ್ಟೇ ಕೊಟ್ಟಿರೋದು, ಅದೇ ಥರ ಇದು ಮತ್ತು ಇದು ಈ ಕಡೆ ಉಲ್ಟ ಅಲ್ವಾ? ಝಡ್ಡನ್ನು ಈ ರೀತಿ ಬರೆದಿದ್ದಾರೆ ಉಲ್ಟ. ಆಗ ಇದು ಮತ್ತು ಇದು ಸಹ ಎಂತಹ ಕೋನ ಆಗುತ್ತೆ? ಪರ್ಯಾಯ ಕೋನ ಆಗುತ್ತೆ. ಅರ್ಥ ಆಯ್ತಲ್ವಾ? ಮತ್ತು ನಾವೇನಂತ ತಗೋಬೋದು? ಪರ್ಯಾಯ ಕೋನ ಅಂತ ಬಂದ ತಕ್ಷಣ ಇದು ಮತ್ತು ಈ ಕೋನವು ಸಹ ಏನಾಗಿರ್ತದೆ? ನಮ್ಮದು ಸಮ ಆಗಿರ್ತದೆ. ಇದು ಕೋನ ಸಮ. ಮತ್ತು ಇನ್ನೊಂದು ಹೇಳಿದ್ದಾರೆ ಏನಂತ ಹೇಳಿದ್ರೆ, AC ಮತ್ತು BO O ಬಿಂದುವಿನಲ್ಲಿ ಛೇದಿಸ್ತದೆ, ಕಟ್ ಮಾಡ್ತದೆ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಯಾವ ಸಿದ್ಧಾಂತ? ಕೋನ ಸಿದ್ಧಾಂತ ಅಥವಾ ಆ್ಯಂಗಲ್ AA ಕ್ರೈಟೀರಿಯಾ, ಅದರ ಪ್ರಕಾರ ಈ ಎರಡು ತ್ರಿಭುಜಗಳು AOB ಸರ್ವಸಮ COD ಅಂತ ಬರೀತೀರ. ಅರ್ಥ ಆಯ್ತಲ್ವಾ? ಇದೆರಡನೇ ಏನಂತ ಬರೀಬೇಕು? ಆಲ್ಟರ್ನೇಟ್ ಆ್ಯಂಗಲ್ ಅಥವಾ ಪರ್ಯಾಯ ಕೋನಗಳು. ಆದ್ದರಿಂದ ಇದು ಮೊದಲನೇದೇನು? ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. ಇದು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಅಂದರೆ ಶೃಂಗಾಭಿಮುಖ ಕೋನಗಳು. ಇದು ಮತ್ತು ಇದನ್ನು ಹೇಗೆ ಓದ್ತೀರಾ? ABO ಮತ್ತು ಇನ್ನೊಂದು ODC ಅಲ್ವಾ? Z ಶೇಪಲ್ಲಿ ಬಂದಿದೆ. ಇದೆರಡೂ ಸಹ, ಇದನ್ನು ಬರೆದಿಲ್ಲ ನಾನು, ಅದನ್ನು ಏನಂತ ಬರಿಬೇಕು ನೀವು? ಆಲ್ಟರ್ನೇಟ್ ಆ್ಯಂಗಲ್ ಅಥವಾ ಪರ್ಯಾಯ ಕೋನಗಳು ಸಮ. ಆದ್ದರಿಂದ ಯಾವ ಸಿದ್ಧಾಂತದ ಪ್ರಕಾರ? ಕೋನ ನಿರ್ಧಾರಕ ಪ್ರಕಾರ ಈ ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮ ಅಂತ ಸಾಧಿಸಿದೆ. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನ್ ಕೇಳಿ. M = 4, 6, N 6 ಇಂಟು ಬಿಂದುಗಳನ್ನು ರೇಖಾಖಂಡ ಮಧ್ಯಬಿಂದು ಏನು ಕೇಳಿದ್ದಾರೆ? ಮಧ್ಯಬಿಂದು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈಗ ಅದನ್ನು ಮಾಡಿ. ಮಿಡ್ ಪಾಯಿಂಟ್ ಅಂತ ಇಂಗ್ಲೀಷಲ್ಲಿ ಕೇಳಿದ್ದಾರೆ. ಏನಿಲ್ಲ ಮಕ್ಕಳು, ತುಂಬ ಈಸಿ. ಇದೆಲ್ಲ ಮಾಡಿ ಎಲ್ಲರೂ ಸಾಧಾರಣ ಮಾಡಿದ್ದೀರ. ಇದನ್ನು, ಈ ಕ್ವಶನನ್ನು ಎಲ್ಲರೂ ಅಟೆಂಡ್ ಮಾಡಿದ್ದೀರಾ ಅಂತ ತಿಳ್ಕೊಳ್ತೀನಿ. ಒಂದು M ಅನ್ನು 4, 6 ಅಂತ ಕೊಟ್ಟಿದ್ದಾರೆ. N ಪಾಯಿಂಟ್ 6, 8 ಅಂತ ಕೊಟ್ಟಿದ್ದಾರೆ. M ಪಾಯಿಂಟ್ ಇದನ್ನು ನಾವು x1, y1, x2, y2 ಅಂತ ತಗೊಳ್ತೀವಿ. ಮಿಡ್ ಪಾಯಿಂಟ್ ಕೇಳಿದ ತಕ್ಷಣ ನಾವು ಫಾರ್ಮುಲಾ ಏನು ಮಾಡಬೇಕು? x1 + x2 / 2 ಇಲ್ಲಿ y1 + y2 / 2 ಅಂತ ಬರೀತೀರ. ಈಗ x1 ಮಧ್ಯಬಿಂದು ಅಲ್ವಾ? x1 ಅಂತ ಹೇಳಿದ್ರೆ ಯಾವುದು? 4. ಆಗ 4 + x2 ಅಂತ ಹೇಳಿದ್ರೆ ಏನು? 6/2. ಇಲ್ಲಿ y1 ಅಂತ ಹೇಳಿದ್ರೆ 6 + y2 ಅಂತ ಹೇಳಿದ್ರೆ 8 ಅಲ್ವಾ? 8/2. 10, 6 4 10/2, 18 14/2. 2 1 2 5 ಸೊ 5. ಇದು 2 1 2 7 ಸೊ ಇದು 7. 5 7 ಇದನ್ನು ಎಲ್ಲರೂ ಸಾಧಾರಣ ಮಾಡಿರ್ತೀರ. ಈಸಿ ಇದೆಯಲ್ವಾ? ಮಾಡಿರ್ತೀರ. ನೆಕ್ಸ್ಟ್ ಕ್ವಶನ್ ಬಂದು 3 ಮಾರ್ಕಿನ ಪ್ರಶ್ನೆ. ಇಲ್ಲಿಂದ 3 ಮಾರ್ಕಿನ ಪ್ರಶ್ನೆ ಸ್ಟಾರ್ಟ್ ಆಗ್ತದೆ ಮಕ್ಕಳೇ. ಇಲ್ಲಿ
√2 ಅಂತ ಕೊಟ್ಟಿದ್ದಾರೆ. ಏನು ಕ್ವಶನ್ ಕೊಟ್ಟಿದ್ದಾರೆ? √2 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 3 ಮಾರ್ಕಿನ ಪ್ರಶ್ನೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. √2 ಇದು ಅಭಾಗಲಬ್ಧ ಸಂಖ್ಯೆ, ಇದು 3 ಮಾರ್ಕಿಗೆ ಬರುವಂಥ ಕ್ವಶನ್ಸ್. ಈಗ ಹೇಗೆ ಮಾಡೋದು ಅಂತ ನೋಡಿ. ಇದು √2 ಕೊಟ್ಟಿರೋದ್ರಿಂದ ನಾವು ಅದನ್ನು √2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಆಗಿರಲಿ ಅಂತ ತಗೊಳ್ಳೋಣ. ಏನಂತ ತಗೊಳ್ತೀವಿ? ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಫಸ್ಟ್ ಮೇಲೆ ಬರೆದಿರೋದ್ರಿಂದ √2 p/q. ಎಲ್ಲ p ಮತ್ತು qಗಳು ಯಾವುದಕ್ಕೆ ಸೇರಿದೆ? ಝಡ್ಡಿಗೆ ಸೇರಿದೆ. ಆದರೆ q ಏನಲ್ಲ, ಸಮವಲ್ಲ, 0 ಅಂತ ಬರಿತೀರ. ಈಗ ಇದು ಹೀಗೆ ಬಂದಿರೋದ್ರಿಂದ ಮಕ್ಕಳೇ ನೀವು ಇದನ್ನು ವರ್ಗನ ಈ ರೀತಿ ತಗೊಳ್ಬೇಕು. √2 p/q ಎಲ್ಲ ಬರ್ಕೊಳ್ತೀರಾ. ಆಮೇಲೆ ಎರಡು ಕಡೆ ಏನು ಮಾಡ್ತೀರಾ? ವರ್ಗ ಮಾಡ್ತೀರಾ. √2 × q² p² ಆಗುತ್ತೆ. ಇಲ್ಲಿ √2 ಮತ್ತು ಇದು ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ನಿಮಗೆ 2q² p². ಇದನ್ನು ಸಮೀಕರಣ 1 ಅಂತ ತಗೊಳ್ಬೇಕು. ಇಲ್ಲಿ q² p²/2 ಅಂತ ನಾವು ಬರಿಬೋದಾ? ಅರ್ಥ ಏನು? 2 p² ಭಾಗಿಸ್ತದೆ ಅಂತ, ಮತ್ತು ಪುನಃ 2 p ಭಾಗಿಸ್ತದೆ ಅಂತ. ಆಮೇಲೆ p = 2m ಆಗಿರಲಿ ಅಂತ ತಗೊಳ್ಬೇಕು. ಆಮೇಲೆ ಇಲ್ಲಿ p² ಇದ್ದ ಜಾಗ, p ಇದ್ದ ಜಾಗಕ್ಕೆ ನಾನು ಏನು ಬರಿಬೇಕು? 2m ಅಂತ ಬರೀತೀನಿ. 2m² = 2q². 2q² = 4m² ಆಗುತ್ತೆ. ಆಮೇಲೆ m² ಈ m² ಇಲ್ಲಿ ಬರಿತೀನಿ =2q² ಈ 4 ಬೈ ಆಗುತ್ತಲ್ಲ, ಬಾಗಿಸೋದಾಗುತ್ತಲ್ಲ, ಇಲ್ಲಿ ಇಂಟು ಇರೋದು, ಆಗ ಬಾಗಿಸ್ತದೆ. 2 1 2 2 4 m² q²/2 ಆಗುತ್ತೆ. ಆಗ m² q²/2 ಅಂತ ಹೇಳಿದ್ನ ಇದು ಬರೀ 2 q² ಭಾಗಿಸ್ತದೆ, 2 q ಭಾಗಿಸ್ತದೆ. 2 p ಮತ್ತು q ಸಾಮಾನ್ಯ ಅಪವರ್ತನ ಆಗಿದೆ. ನಮ್ಮ ಊಹೆ ಏನಾಗಿದೆ? ತಪ್ಪಾಗಿದೆ. ಇಲ್ಲಿ ಬರಿಬೇಕು. ಆದ್ದರಿಂದ √2 ಒಂದು ಅಭಾಗಲಬ್ಧ ಸಂಖ್ಯೆ.